ವಿದ್ಯುತ್ ಖಾಸಗೀಕರಣ ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆಗೆ ವಿರೋಧಿಸಿ ಚಿಂತಾಮಣಿಯಲ್ಲಿ ರೈತ ಸಂಘ ಹಾಗೂ ಬೆಸ್ಕಾಂ ನೌಕರರಿಂದ ಬೃಹತ್ ಪ್ರತಿಭಟನೆ. ವಿದ್ಯುತ್ ಶಕ್ತಿಯನ್ನು ಖಾಸಗೀಕರಣ ಮಾಡುವುದನ್ನು ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ, ಬೆಸ್ಕಾಂ ನೌಕರರ ಹಾಗೂ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಸಹಯೋಗದೊಂದಿಗೆ ಸೋಮವಾರ ನಗರದ ಪ್ರವಾಸಿ ಮಂದಿರದ ಆವರಣದಿಂದ ಪ್ರತಿಭಟನಾ ಜಾಥಾ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಸುದರ್ಶನ್ ಯಾದವ್ ರವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ವೇಳೆ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡ ಸೇಕಲ್ ರಮಣರೆಡ್ಡಿ, ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸುವ ಕ್ರಮದಿಂದ ರೈತರು ಮತ್ತು ಸಾಮಾನ್ಯ ಜನರಿಗೆ ಹೆಚ್ಚಿನ ಹೊರೆ ಬೀಳಲಿದೆ ಎಂದು ಆರೋಪಿಸಿದರು. ಸರ್ಕಾರ ಕೂಡಲೇ ಖಾಸಗೀಕರಣ ಪ್ರಕ್ರಿಯೆಯನ್ನು ಕೈಬಿಡಬೇಕು ಎಂದು ಆಗ್ರಹಿಸಿದರು. ಬೆಸ್ಕಾಂ ನೌಕರರ ಪರವಾಗಿ ಮಾತನಾಡಿದ ಶಿವಶಂಕರ್, ವಿದ್ಯುತ್ ಕ್ಷೇತ್ರದ ಖಾಸಗೀಕರಣದಿಂದ ಸಾರ್ವಜನಿಕ ಸೇವೆಯ ಗುಣಮಟ್ಟ ಕುಸಿಯುವ ಸಾಧ್ಯತೆ ಇದೆ. ಜೊತೆಗೆ ರೈತರ ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಸುವ ಯೋಜನೆಯನ್ನು ಸರ್ಕಾರ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು, ಬೆಸ್ಕಾಂ ನೌಕರರು ಹಾಗೂ ನೂರಾರು ರೈತರು ಭಾಗವಹಿಸಿದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಚಿಂತಾಮಣಿ ತಾಲೂಕು ಮತ್ತು ಶಿಡ್ಲಘಟ್ಟ ತಾಲೂಕು ಮತ್ತು ಎಲ್ಲ ಕೋಲಾರ ಜಿಲ್ಲಾದ ಎಲ್ಲ ಬೆಸ್ಕಾಂ ನೌಕರರು ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ.
ನಮ್ಮ ಜೊತೆಗೆ ನಮ್ಮ ಎಲ್ಲ ಹಿರಿಯರಾದಂತಹ ಕರ್ನಾಟಕ ರೈತ ಪ್ರಾಂತ ಸಂಘ ಮತ್ತು ಹಸಿರು ಸೇನೆಯವರು ನಮ್ಮ ಜೊತೆಯಲ್ಲಿ ಬಂದಿದ್ದಾರೆ. ಇವತ್ತು ನಮ್ಮ ಹೋರಾಟ ಇಷ್ಟೇನೆ. ನಮ್ಮ ಏನು ಬೆಸ್ಕಾಂ ಕಂಪನಿಗಳು, ಎಸ್ಕಾಂ ಕಂಪನಿಗಳಿದ್ದಾವೆ, ಇದರಲ್ಲಿ 19 ತಾಲೂಕುಗಳಲ್ಲಿ ನಮ್ಮ ಖಾಸಗೀಕರಣ ಮಾಡೋದಕ್ಕೆ ಹೊರಟಿದ್ದಾರೆ. ಅಲ್ಲಿ ಟಾಟಾ ಪವರ್ ಕಂಪನಿಯವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ. ಅದಕ್ಕೆ ನಮ್ಮ ವಿರೋಧ ಇದೆ. 23 ತಾರೀಕು ಕೊನೆಯ ದಿನಾಂಕ ಇದೆ. ಅವರ ಒಂದು ಅರ್ಜಿಯನ್ನು, ಟಾಟಾ ಪವರ್ ಕಂಪನಿ ಅರ್ಜಿಯನ್ನು ಮಾನ್ಯ KES ತಿರಸ್ಕರಿಸಬೇಕು. ನಮ್ಮ ವಿದ್ಯುತ್ ಕ್ಷೇತ್ರವನ್ನು ಯಾವುದೇ ಕಡೆ ಖಾಸಗೀಕರಣಗೊಳಿಸಬಾರದು. ರೈತಾಪಿ ವರ್ಗದವರನ್ನ, ಬಡವರ್ಗದವರನ್ನ ರಕ್ಷಣೆ ಮಾಡಬೇಕು. ನಮ್ಮ ನೌಕರಿಗೂ ಸಹ ರಕ್ಷಣೆ ಬೇಕು. ಯಾವುದೇ ಕಾರಣಕ್ಕೂ ಖಾಸಗೀಕರಣವನ್ನು ಮಾಡಬಾರದು ಅಂತ ನಮ್ಮ ಹೋರಾಟ ನಡೀತಾ ಇದೆ. ನಾವು ಇದನ್ನ ತಡೆಗಟ್ಟಲೇಬೇಕು. ಇದರಿಂದ ಎಲ್ಲ ಸಮಸ್ತ ನೌಕರರಿಗೂ, ಸಮಸ್ತ ನಾಗರಿಕರಿಗೂ, ಸಮಸ್ತ ಗ್ರಾಹಕರಿಗೂ, ರೈತ ಬಂಧುವರಿಗೂ ಎಲ್ಲರಿಗೂ ಅನುಕೂಲ ಆಗ್ತದೆ. ಯಾವುದೇ ಕಾರಣಕ್ಕೂ ಖಾಸಗಿ ಬೇಡ ಅಂತ ನಮ್ಮ ಹೋರಾಟ ಅದಿಲ್ಲವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ. ಪೂರ್ತಿಯಾದ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ಎಲ್ಲರ ಒಂದು ನೇತೃತ್ವದಲ್ಲಿ, ಎಲ್ಲ ಒಂದು ಸಂಘಟನೆಗಳ ನೇತೃತ್ವದಲ್ಲಿ, ಎಲ್ಲ ರೈತ ವರ್ಗದ ನೇತೃತ್ವದಲ್ಲಿ, ನಮ್ಮ ಎಲ್ಲ ಪತ್ರಿಕಾ ಮಿತ್ರರ ಅವರ ಸಹಕಾರದೊಂದಿಗೆ ಎಲ್ಲ ಕಡೆ ಉಗ್ರವಾದ ಅವಿರತ ಹೋರಾಟವನ್ನ ನಾವು ಹಮ್ಮಿಕೊಳ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತೆ ನಮ್ಮ ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಎಲ್ಲ ನೌಕರರು ಒಟ್ಟಿಗೆ ಸೇರಿ ಚಿಂತಾಮಣಿ ತಾಲೂಕಿಂದ ನಾವು ಕೂಡ ಇಡೀ ರಾಜ್ಯಾದ್ಯಂತ ಈ ದಿವಸ ನಮಗೂ ಕೂಡ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲ ಜಂಟಿಯಾಗಿ ನಾವು ಈ ಒಂದು ಖಾಸಗೀಕರಣ ಬೇಡ ಅಂತೇಳಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ರೈತರಿಗೂ ಕೂಡ ಭಾಳ ತೊಂದರೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಈಗ ಟಿವಿಗೆ ಯಾವ ರೀತಿ ನಾವು ಮೊಬೈಲ್ ಕರೆನ್ಸಿ ಹಾಕತ್ತೀವೋ ಆ ರೀತಿ ಈಗ ಖಾಸಗಿ ಕಂಪನಿ ಬಂದಂಥ ಸಂದರ್ಭದಲ್ಲಿ ಆ ಒಂದು ಕರೆನ್ಸಿಯನ್ನು ಮೊದಲೇ ನಾವು ಹಾಕ್ಸ್ಕೋಬೇಕಾಗ್ತದೆ. ಅದಕ್ಕೆ ಕೃಷಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಭಾಳ ತೊಂದರೆ ಆಗ್ತದೆ. ಆದ್ದರಿಂದ ವಿದ್ಯುತ್ ಶಕ್ತಿ ನಾವು ಬೆಳೆಗಳನ್ನು ಬೆಳೀತಕ್ಕಂಥವರು, ಅದಕ್ಕೆ ಈಗ ಖಾಸಗೀಕರಣ ಬೇಡ. ಈಗ ಕೆಲವೆಲ್ಲ ನೋಡಿದ್ದೀವಿ, ಖಾಸಗೀಕರಣ ಮಾಡಿ ಏನೇನಾಗಿದೆ. ಈಗ BSNL ಪರಿಸ್ಥಿತಿ ಏನಾಯಿತು, ಜಿಯೋ ಬಂದು ಏನಾಯಿತು ಅಂತೇಳಿ ಈಗ ಎಲ್ಲ ಆಗಿದೆ. ಅದೇ ರೀತಿ ಈಗ ಎಲ್ಲ ಖಾಸಗೀಕರಣ ಮಾಡ್ತಾ ಇದ್ದಾರೆ. ರೈಲ್ವೆ ಆಯಿತು, ಏರ್ಪೋರ್ಟ್ ಆಯಿತು, ಈಗ ವಿದ್ಯುತ್ ಶಕ್ತಿನೂ ಕೂಡ ಖಾಸಗೀಕರಣ ಮಾಡಿದಂಥ ಸಂದರ್ಭದಲ್ಲಿ ಈ ನೌಕರರಿಗೂ KEB ನೌಕರರಿಗೂ ತೊಂದರೆ ಆಗುತ್ತೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ರೈತರಿಗೆ, ರೈತಾಪಿ ವರ್ಗಕ್ಕೆ ಇದರಿಂದ ಬಹಳ ಅನಾನುಕೂಲ ಆಗ್ತದೆ ಅಂತೇಳಿ ಈಗ ನಾವು ಕೂಡ ಈಗ ಜಂಟಿಯಾಗಿ ಚಿಂತಾಮಣಿ ತಾಲೂಕಿಂದ ಸಾವಿರಾರು ಜನ ಇವತ್ತು ಬೇಡ, ಖಾಸಗೀಕರಣ ಬೇಡ ಅನ್ನೋ ಒಂದು ರೀತಿಯಲ್ಲಿ ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ. ನಾಳೆ 23ನೇ ತಾರೀಕೇನು ಎಲ್ಲ ಕೂಡ ಕರೆದಿದ್ದಾರಂತೆ, ಕೊನೆ ದಿನಾಂಕ ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು 22ನೇ ತಾರೀಕು ಇಡೀ ರಾಜ್ಯಾದ್ಯಂತ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಮತ್ತೆ KEB ನೌಕರರು ಜಂಟಿಯಾಗಿ ಉಗ್ರ ಹೋರಾಟವನ್ನ ಮಾಡ್ತಾ ಇದ್ದಾರೆ. ತಾವು ಟಾಟಾ ಕಂಪನಿಗೆ ಕೊಟ್ಟಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂತ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಈಗ ಮನವಿ ತಹಸೀಲ್ದಾರ್ ಮುಖಾಂತರ ನಾವು ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮತ್ತೆ KRC ಕಾರ್ಯದರ್ಶಿಗಳಿಗೆ ನಾವು ಈ ಒಂದು ಮನವಿಯನ್ನ ಕೊಡ್ತಾ ಇದ್ದೀವಿ. ಈ ವಿದ್ಯುತ್ ಶಕ್ತಿ ಕೆಲಸ ಮಾಡೋರೆಲ್ಲ ಅವ್ರಿಗೂ ಅನ್ಯಾಯ ಆಗ್ತಾ ಇದೆ. ನಮ್ಮ ರೈತರಿಗೂ ಮುಂದೆ ಟಾಟಾ ಕಂಪನಿಯವರು ಕೊಡೋದ್ರಿಂದ ರೈತರಿಗೆ ಇನ್ನೂ ವಿಪರೀತ ಲಾಸ್ ಆಗ್ತಾ ಇದೆ. ಅದರಿಂದ ಟಾಟಾ ಕಂಪನಿಯವ್ರಿಗೆ, ಪ್ರೈವೇಟ್ ಕಂಪನಿಗಳಿಗೆ ಯಾವುದಕ್ಕೂ ಕೊಡದೆ ಸರ್ಕಾರ ನಡೆಸಬೇಕು ಅಂತ ನಮ್ಮ ಒತ್ತಾಯ. ತಹಸೀಲ್ದಾರ್ ಮುಖಾಂತರ ನಾವು ಇದನ್ನ ರಾಜ್ಯಪಾಲರಿಗೆ ಮತ್ತೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ನಾವು ಅನ್ಕೊಂಡಿದ್ದನ್ನ ಸಾಧನೆ ಮಾಡಬಹುದು. ನಾವು ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ ನಮ್ಮನ್ನ ಸರ್ಕಾರಗಳು ಆಡ್ಕೊಳ್ತವೆ. ನಮಗೆ ಬೇಕಾಗಿರ್ತಕ್ಕಂಥದ್ದೆಲ್ಲ ಮಾಡ್ತದೆ ಸರ್ಕಾರ. ಯಾಕೆಂದ್ರೆ ನಾವು ಕೇಳಲ್ಲ, ನಾವು ಕೇಳಿದ್ರೆ ಅವ್ರು ಮಾಡಲ್ಲ. ಈಗ ನಾನು ಮೊನ್ನೆ ಬಂದು ಇಲ್ಲಿ ಇವತ್ತು ಒಂದು ಹೋರಾಟ 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 ತೊಲಗಲಿ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ
ನೌಕರರ ಒಕ್ಕೂಟಕ್ಕೆ ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಬೇಡ ಬೇಡ, ಬೇಡ ಬೇಡ, ಬೇಡ ಬೇಡ, ತೊಲಗಲಿ ತೊಲಗಲಿ, ಟಾಟಾ ಪವರ್ ಕಂಪನಿ ತೊಲಗಲಿ, ತೊಲಗಲಿ ತೊಲಗಲಿ, ತೊಲಗಲಿ ತೊಲಗಲಿ, ಬೇಡ ಬೇಡ, ಬೇಡ ಬೇಡ, ಬೆಸ್ಕಾಂನ ನೌಕರರ ಒಕ್ಕೂಟಕ್ಕೆ, ಬೆಸ್ಕಾಂ ನೌಕರರ ಒಕ್ಕೂಟಕ್ಕೆ, ಮಾನ್ಯರೇ, ಬೆಸ್ಕಾಂ ನೌಕರರ ಹೋರಾಟಕ್ಕೆ, ಬೆಸ್ಕಾಂ ನೌಕರರ ಹೋರಾಟಕ್ಕೆ. ನಾನೆಲ್ಲ ರೈತ ಮಿತ್ರರೇ, ಮೇಲೆ ಹಾರತಕ್ಕಂಥ ಪಕ್ಷಿ ಅಂತ ಹಿಡಿದು ನೆಲದಲ್ಲಿ ಓಡಾಡ್ತಕ್ಕಂಥ ಇರುವೆವರೆಗೂ ಎಲ್ಲದಕ್ಕೂ ಊಟ ಕೊಡ್ತಕ್ಕಂಥವನು ಈ ದೇಶದ ರೈತ. ಈ ದೇಶದ ರೈತನಿಗೆ ಈ ದೇಶದ ಸರ್ಕಾರ ಆಗಲಿ ಅಥವಾ ಈ ರಾಜ್ಯದ ಸರ್ಕಾರ ಆಗಲಿ ಎಷ್ಟೇ ಕೊಟ್ಟರು ಕೂಡ ಕಡಿಮೆ. ಆಗ ಅಂಥ ಒಂದು ರೈತರನ್ನ ಇವತ್ತು ಬೀದಿ ಪಾಲ್ ಮಾಡೋದಕ್ಕೆ ಹೊರಟಿದ್ದಾರೆ. ಈ ಒಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆಯೇ ಈ ಒಂದು ಹಂಗನ್ನು ಬಿಟ್ಟು 24 ಗಂಟೆ ಕೆಲಸ ಮಾಡುವಂಥ ನಮ್ಮ ಬೆಸ್ಕಾಂ ನೌಕರರು ಕೂಡ ಇವತ್ತು ತಮ್ಮ ಜೊತೆ ಹೊರಗೂಡಿದ್ದಾರೆ. ಅವರು ಕೂಡ ಮುಂದೊಂದು ದಿವಸ ಬೀದಿ ಪಾಲಾಗುವಂಥ ಒಂದು ಪ್ರಯತ್ನ ಈ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಅದರ ವಿರುದ್ಧ ಕೂಡ ತಾವು ನಡೆಸಿರ್ತಕ್ಕಂಥ ಹೋರಾಟಕ್ಕೆ ನಾನು ಆಭಾರಿಯಾಗಿದ್ದೀನಿ. ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಗುತ್ತಿಗೆದಾರರ ಸಂಘದ ಪರವಾಗಿ